ಹಲೋ ಸ್ನೇಹಿತರೆ, ಬನ್ನಿ ನಮ್ಮ ಮತ್ತೊಂದು ಹೊಸ ವಿಡಿಯೋಕ್ಕೆ ಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ, KA ಕಡೆಯಿಂದ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನಿನ್ನೆ ರಿಸಲ್ಟ್ ಕೂಡ ರಿಲೀಸ್ ಆಯಿತು. ಸ್ನೇಹಿತರೆ, ಎಷ್ಟು ಕಟ್ ಆಫ್ ನಿಲ್ಬೋದು ಮತ್ತು ಫಿಸಿಕಲ್ ಟೆಸ್ಟ್ ಯಾವಾಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ಫುಲ್ ನೋಡೋಣ. ಸ್ನೇಹಿತರೆ, ತಪ್ಪದೇ ವಿಡಿಯೋ ಫುಲ್ ನೋಡಿ ಅಂತ ಹೇಳ್ತಾ ಸ್ನೇಹಿತರೆ, ಕರ್ನಾಟಕ KE ಕಡೆಯಿಂದ ರಿಸಲ್ಟ್ ಕೂಡ ಅನೌನ್ಸ್ ಆಯಿತು. ಇನ್ನೇನು 3 to 5 ಡೇಸಲ್ಲಿ ಫೈನಲ್ ಲಿಸ್ಟ್ ಕೂಡ ಬಿಡ್ಬೋದು. ಇನ್ನೂ ಯಾರು ರಿಸಲ್ಟ್ ಚೆಕ್ ಮಾಡ್ಕೊಂಡಿಲ್ಲ, ಈ ಲಿಂಕನ್ನು ನಾನು ಬಯೋದಲ್ಲಿ ಹಾಕಿರ್ತೀನಿ ಸ್ನೇಹಿತರೆ. ಹೋಗಿ ಬಯೋದಲ್ಲಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಈ ಥರ ಬರುತ್ತೆ ಸ್ನೇಹಿತರೆ. ಈ ಥರ ಬಂದ ಮೇಲೆ ನಿಮ್ಮದು ಅಪ್ಲಿಕೇಶನ್ ನಂಬರನ್ನು ಎಂಟ್ರಿ ಮಾಡಬೇಕು, ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಿ ಸ್ನೇಹಿತರೆ. ಸಬ್ಮಿಟ್ ಅಂತ ಹೊಡೆದ ಮೇಲೆ ನೆಕ್ಸ್ಟ್ ನಿಮ್ಮ ರಿಸಲ್ಟ್ ಡೈರೆಕ್ಟ್ ಆಟೋಮೆಟಿಕ್ ಬರುತ್ತೆ ಸ್ನೇಹಿತರೆ. ನೀವು ಇವಾಗ ನೋಡ್ಬೋದು ಸ್ನೇಹಿತರೆ, ಈ ಥರ ರಿಸಲ್ಟ್ ಬರುತ್ತೆ. ಅಲ್ಲಿ ಡೀಟೇಲ್ಸ್ ಇದೆ ಸ್ನೇಹಿತರೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಎಷ್ಟು ರಾಂಗ್ ಮಾಡಿದ್ದೀರಾ, ಎಷ್ಟು ಕರೆಕ್ಟ್ ಮಾಡಿದ್ದೀರಾ ಮತ್ತು ಎಷ್ಟು ಗ್ರೇಸ್ ಮಾರ್ಕ್ಸ್ ಬಂದಿದ್ದಾವೆ ಎಲ್ಲ ಈ ಥರ ರಿಸಲ್ಟ್ ತೋರಿಸ್ತೀವಿ ಸ್ನೇಹಿತರೆ. ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು ಸ್ನೇಹಿತರೆ. ಇವಾಗ ಫೈನಲ್ ಲಿಸ್ಟ್ ಬಗ್ಗೆ ಮಾತಾಡೋದಾದ್ರೆ ಸ್ನೇಹಿತರೆ, ಇನ್ನೇನು 4 to 5 ಡೇಸಲ್ಲಿ ಫೈನಲ್ ಲಿಸ್ಟ್ ಕೂಡ ಬಿಡ್ಬೋದು ಡಿಸ್ಟಿಕ್ ವೈಸು. ಯಾರೆಲ್ಲ ಯಾವ್ಯಾವ ಡಿಸ್ಟಿಕ್ ಹಾಕಿದ್ದಾರೆ ಅವರ ಡಿಸ್ಟಿಕನ್ನು ಚೆಕ್ ಮಾಡ್ಕೋಬೋದು ಸ್ನೇಹಿತರೆ. ಫೈನಲ್ ಲಿಸ್ಟ್ ಬಂದರೆ ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ, ನಿಂದು ಮಾರ್ಕ್ಸಿಗೆ ನಾ ಎಲಿಜಿಬಲ್ ಆಗ್ಬೋದು ಅಂತ ಈ ಥರ ಗೊತ್ತಾಗುತ್ತೆ ಸ್ನೇಹಿತರೆ. ಇನ್ನು ಫಿಸಿಕಲ್ ಬಗ್ಗೆ ಮಾತಾಡೋದಾದ್ರೆ ಸ್ನೇಹಿತರೆ, ಫಿಸಿಕಲ್ ಟೆಸ್ಟ್ ಬಗ್ಗೆ ಮಾತಾಡೋದಾದ್ರೆ ಸ್ನೇಹಿತರೆ, ಫಿಸಿಕಲ್ ಟೆಸ್ಟು ಸೆಪ್ಟೆಂಬರ್ 1st ವೀಕಲ್ಲಿ ಆಗ್ಬೋದು ಸ್ನೇಹಿತರೆ. ಫಿಸಿಕಲ್ಲು ಸೆಪ್ಟೆಂಬರ್ 1st ವೀಕಲ್ಲಿ ಇದೆ ಅಂತ ಈಗಂತೂ ಸುಮ್ಮನೆ ಕುಂಡ್ರಕ್ಕೆ ಹೋಗಬೇಡಿ. ನೀವು ಫಿಸಿಕಲ್ನ ಸ್ಟಾರ್ಟ್ ಮಾಡಿ, ಯಾಕೆಂದರೆ ಡಿಸ್ಟಿಕ್ ವೈಸ್ ಕಟಪ್ ಕೂಡ ಕಡಿಮೆ ನಿಲ್ಬೋದು. ಮತ್ತು ಸ್ನೇಹಿತರೆ, ಈ ಸತ ಪ್ರೊಸೆಸ್ ಅಂತೂ ಭಾಳ ಸ್ಪೀಡ್ ನಡೀತಾ ಇದೆ ಸ್ನೇಹಿತರೆ. ಎಲ್ಲರೂ ಸ್ಲೋ, ಇನ್ನೇನು ಲೇಟ್ ಮಾಡ್ಬೋದು, 1 ಮಂತ್ ಲೇಟ್ ಮಾಡ್ಬೋದು ಅಂತ ಈ ಥರ ಥಿಂಕ್ ಮಾಡ್ಕೋಕೆ ಹೋಗಬೇಡ್ರಿ. ಯಾಕೆ ಅಂದರೆ ಸ್ನೇಹಿತರೆ, ನೀವು ಫಿಸಿಕಲ್ ಮಾಡಿದಂತೂ ವೇಸ್ಟ್ ಆಗಲ್ಲ. ಯಾಕಂದರೆ ನೆಕ್ಸ್ಟು CRDR ಮತ್ತು KSRP ಕೂಡ ಯೂಸ್ ಆಗುತ್ತೆ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ, ನಾನು ವಿಡಿಯೋ ಇಲ್ಲಿ ಮುಗಿಸ್ತೀನಿ ಸ್ನೇಹಿತರೆ. ಯಾರಿಗಾರು ಯೂಸ್ಫುಲ್ ಅನಿಸಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.